out of my mindset and like ಅದು ಹೇಗೆ select ಮಾಡಿ? Initially, I just picked up books based on author. John Meacham is a very good author. I like his writing. Once you are reading John Meacham, he will point to an essay by Thomas Paine. So you go back and look for that book and get that in. Then I started looking at periods that I have not covered. Iga Bush period ಏನಾಯ್ತು ಅಥವಾ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಟೈಮಲ್ಲಿ ಏನಾಯಿತು, ಇವರು ಥಿಯೋಡೋರ್ ರೂಸ್ವೆಲ್ಟ್ ಟೈಮಲ್ಲಿ ಏನಾಯಿತು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ದೇರ್ ಐ ವೆಂಟ್ ಅಂಡ್ ಸರ್ಚ್ ಫಾರ್ book names. Sometimes, like for example, Truman is a thick book, 50 hours of listening. But when you are on the treadmill, you will run it will go. And you have to, only thing is you have to continue to stay on the same book until completion. So ಎಲ್ಲಾನು audio books For the most part. If there is a really good audio book, I went and bought the book for it. Audio books help ಆಗುತ್ತೆ. Yeah. ಕನ್ನಡದಲ್ಲಿ ಆ ವಿಧಿನೇ ಇಲ್ಲ, ತಗೊಂಡು ಓದ್ತೀವಿ. ಅದಕ್ಕೆ ನಾನು ಕನ್ನಡ ಬುಕ್ಸ್ ಓದೋದು ಸ್ವಲ್ಪ ಸ್ಲೋನೇ, ಬಿಕಾಸ್ ಕುತ್ಕೊಂಡು ಓದಬೇಕಲ್ಲ, ದಟ್ ಇಸ್ ಡಿಫಿಕಲ್ಟ್. History usually is just a portion of one person's view. Yes. Student book ಓದಿದ್ದೀನಿ ಅಂತ ಹೇಳಿದ್ರು, same. How would you cross verify and say, okay, I did not like this or that? Normally, if you are reading some of these well-versed authors like John Meacham and Doris Kearns, they will refer to the same event in different ways. I don't keep a very good set of notes, but when I'm reading a book, I'll have any paper that I get, I start marking down the timelines on that, and I try to see what happened, like for example, whatever John Meacham says about Franklin Roosevelt, I read another book by Andrew Martin on Churchill. Then when you are reading that book, you can cross-verify and say, oh yeah, this guy said this, so this event happened. ಯಾವುದೋ ಬೋಟ್ ಮೇಲೆ ಹೋದ್ರು, ಅಲ್ಲೆಲ್ಲೋ ಮೀಟ್ ಮಾಡಿದ್ರು ಅಂತ ಇಬ್ಬರು ಬರೀತಾರೆ, ಸೇಮ್ ಕೈಂಡ್ ಆಫ್ ಟೈಮ್ ಫ್ರೇಮ್. ಅದನ್ನ ಹೇಳೋದು ಈ ಚರಿತ್ರೆ ಅನ್ನೋದು ಉಳಿದವರು ಇಲ್ಲ, ಆಕ್ಯುರಸಿ ಮತ್ತೆ ಅದನ್ನು ನೀವು ಆಕ್ಯುರಸಿ ಯಾವತ್ತೂ ವೆರಿಫೈ ಮಾಡೋಕ್ಕಾಗಲ್ಲ. ಆ್ಯಂಡ್ ಒಂದೇ ಒಂದು ಏನಂದ್ರೆ ಚರಿತ್ರೆ ನಮ್ಗೆ ಏನು ಕೊಡುತ್ತೆ ಅಂತಂದ್ರೆ, ಅಥವಾ ಚರಿತ್ರೆಗೆ ಇಂಪಾರ್ಟೆನ್ಸ್ ಕ್ರೊನಾಲಜಿಕಲ್ ಆರ್ಡರ್ ಆಫ್ ಈವೆಂಟ್ಸ್ ದಟ್ ಹ್ಯಾವ್ ಹ್ಯಾಪನ್. ಅದನ್ನ ಯಾರು ಸುಳ್ಳು ಹೇಳಕ್ ಹೋಗೋದಿಲ್ಲ. ಆ ಈವೆಂಟ್ ಹೇಗೆ ನಡೀತು, ಅಲ್ಲಿ ಏನಾಯ್ತು ಅನ್ನೋದನ್ನ ಅವ್ರ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ಅವರು ಹೇಗೆ ಅದನ್ನ ಕಾಣ್ತಾರೋ ಹಾಗೆ ಬರೀತಾರೆ. ಆದ್ರೆ ಆ ಈವೆಂಟ್ ಯಾರು ಸುಳ್ಳು ಹೇಳೋದಿಲ್ಲ. ನಮ್ಗೆ ಏನಾಗುತ್ತೆ, ಒಂದು ಕಾಲಘಟ್ಟದಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಸಿಕ್ಕುತ್ತೆ. ಮತ್ತೆ ಒಂದು 2-3 ಓದಿದಾಗ ಆ ಕಾಲಘಟ್ಟದಲ್ಲಿದ್ದಂಥ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ನಮ್ಗೆ ಅರಿವಾಗುತ್ತೆ. ದಟ್ ಇಸ್ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ. ಅಷ್ಟು ಬಿಟ್ಟರೆ ನೀವು ಆಕ್ಯುರೇಟ್ ಆಗಿದೆಯಾ, ಈಗ ನೀವು ಕೇಳಿದ್ರೆ ಅವ್ರಿಗೆ ಇವ್ರಿಗೆ ಇಷ್ಟ ಇರೋ ರಾಜ ಇದ್ರೆ ಆ ರಾಜ ಒಳ್ಳೆ, ಇನ್ನೊಬ್ಬ ರಾಜ ಒಳ್ಳೆಯವರು ಅಂತಾರೆ. ಶ್ರೀಲಂಕಾ ಪ್ರಜೆಗಳಿಗೆ ರಾಮನ ಇರೋ ಬಿಟ್ಟಿತ್ತು. ಬಟ್ ಆದ್ರೆ ಇಬ್ರು ರಾಮಾಯಣ ರಾವಣ ಇದ್ದ ಅದನ್ನ ಒಪ್ಕೋತಾರೆ. ಸೊ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ. There are so many sayings on that. History is never complete. Yes. That's a common standard statement. And history is never one version. Right? Okay? Only thing is there are certain revisionist histories which come in and try to change everything. That's the reason why you have to give a 20 to 30 year period to see how things settle down finally and what the truth is. In fact, Bush, when he was closing his office, Bush 2, he said, why are you guys writing history now? History is going to be written by somebody else later on. Live now, right? That's what he said. Right? That's the truth. ಹಿಸ್ಟ್ರಿ ಇಲ್ಲಿ ಏನು ಬೇಡ. ಈಗ ಉದಾಹರಣೆಗೆ ನಾವು ಸಾವಿರಾರು ವರ್ಷದ ಹಿಂದಿನ ಚರಿತ್ರೆ ಹೋಗೋದನ್ನ ಈಗ ತಗೊಂಡ್ಕೊಳ್ಳೋ ಸಾಧ್ಯ. ಈಗಲೇ ನಮ್ಮ ಸುತ್ತ ನಡೀತಾ ಇರೋ ಘಟನೆಗಳು ನಡೀತಾ ಇದೆ. ಯುದ್ಧ ನಡೀತಾ ಇದೆ. ಈಗ ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ, ಪ್ಯಾಲೆಸ್ಟೈನಲ್ಲಿ ಅಲ್ಲಿ ನಡೀತಾ ಇದೆ, ಇಂಡಿಯಾ ಪಾಕಿಸ್ತಾನ ನಡೀತಾ ಇದೆ. ನಮ್ಗೆ ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ನಮ್ಗೆ ಇಷ್ಟೆಲ್ಲ ಜನ ಗೊತ್ತಿದ್ದಾರೆ, ಇಂಡಿಯಾ ಗೊತ್ತಿರೋದು ಆಕ್ಯುರೇಟ್ ಆಗಿ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಈಗ ಯಾರು ನೋಡಿದ್ರು ಒಬ್ಬೊಬ್ಬರು ಕೇಳೋದು ವರ್ಷ ಪಾಕಿಸ್ತಾನದವ್ರು ಹೇಳಿದ್ರೆ ನಾವು ಇಂಡಿಯಾದ 5 ಫ್ಲೈಟ್ ಹೊಡೆದಾಕಿದ್ದೀವಿ, ಇವ್ರು ಕೇಳಿದ್ರೆ ನಾವು ಅದು ರೋಡ್ ಹೊಡೆದಾಕಿದ್ದೀವಿ. ಈ ಪುಷ್ ನೋಡಿದ್ರೆ ಪುಷ್ ನಾನು ಇದಕ್ಕೆ
ಸಮಕಾಲೀನ ಘಟನೆಯಲ್ಲೇನೆ ನಾವು ಸತ್ಯ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಸಾವಿರಾರು ವರ್ಷದ ಹಿಂದ್ಗಡೆ ಚರಿತ್ರೆನ ಸತ್ಯ ಕಂಡುಹಿಡಿದು ಹೆಂಗ್ ಸತ್ಯ ಇದೆ ಅಂತ ಹೇಗೆ ಅರ್ಥ ಮಾಡ್ಕೊಂಡು ಅನ್ಬೋದಾಗಿ ಶಾಸ್ತ್ರಗಳಲ್ಲಿ ಬಂದಿರ್ತಾರೆ ಈ ಡೇಟಲ್ಲಿ ಇವ್ರು ಬಂದು ಕೆತ್ತಿಸ್ತೋದು ರಾಜ ಹೆಂಗ್ ಬೇಕಾದ್ರೆ ಕೆತ್ತಿಸಿರ್ತಾರೆ. ಅದೇ ಒಂದ್ 2-3 ಕಡೆ ರೆಫರೆನ್ಸ್ ಆದ್ರೆ ಹೋಗಿ ಕರೆಕ್ಟ್ ಹೋದ ಅದೇ ತರ ಡೆವಲಪ್ಮೆಂಟ್ಸ್ ಅಲ್ಲಿ ಇಂಡಿಯನ್ ವೈಸ್ ಪ್ರೆಸಿಡೆಂಟ್ ರಾಜೀನಾಮೆ ಕೊಡಂತ ಅದನ್ನೇ ಇದೆ ಹೇಳಿದ್ದೆ. ಡೆವಲಪ್ಮೆಂಟ್ ಅಲ್ಲಿ ಧನ್ಕರ್ ರಿಸೈನ್ಡ್ ಆರೋಗ್ಯ ಬಟ್ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ರೇಸ್ ದಿ ಇಶ್ಯೂ ರಿಗಾರ್ಡಿಂಗ್ ಎಲ್ಗಾಮ್ ಇದು ಇನ್ ಡೀಟೇಲ್ ಇದು ಇವತ್ತು ಅವಕಾಶ ಮಾಡಿಕೊಡ್ತಾ ಅಂದ್ಬಿಟ್ಟು ಬಿಜೆಪಿ ರಾಜೀನಾಮೆ ಕೊಡಿಸ್ತಾರೆ. ರಾಜೀನಾಮೆ ಕೊಡಿಸೋದು ಅಂತ ಅಲ್ಲ, ಇದು ಪ್ರಶ್ನೆ ಅಲ್ಲ, ನಾನು ಹೇಳಿದ್ದು Thank you. Thank you. Thank you. Thanks everyone. ಒಳ್ಳೆ ಇದು explanation. Hopefully it was useful. Thank you so much. I've given you the book, list of 27 books. ಅದೆಲ್ಲ ಓದಿ ಒಂದೊಂದೇ. ಒಬ್ಬೊಬ್ಬರೇ ಒಂದೊಂದು ಪುಸ್ತಕ ಬಂದು ನಮಗೆ ಇನ್ಫಾರ್ಮೇಶನ್ ಕೊಡಿ ಅದ್ರ ಮೇಲೆ. So, thank you sir. Thank you so much. So ಈಗ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್